ಅಯ್ಯೋ ನಾನು ಬೇರೆ ಯಾವುದು ಫಂಕ್ಷನ್ ಇರೋಕ್ಕಿಲ್ಲ ಅಂತವ ಅಮ್ಮಂತವ ತಗೊಬಂದು ಒಡವೆ ಕೊಟ್ಟು ಹೋದರೆ ಈ ನಮ್ಮ ಮೈದನೇ ಬೇರೆಯ ಮದುವೆ ಫಿಕ್ಸ್ ಮಾಡ್ಕೊಂಡು ಕೂತವನೆ. ನನಗೇನು ಗೊತ್ತಿತ್ತು, ಸುಮ್ಮನೆ ತಗೊಬಂದು ಕೊಟ್ಟಿದ್ದೀನಿ, ಇನ್ನೂ 8 ದಿನ ಆಗಿಲ್ಲ ಏನಿಲ್ಲ. ಆಗಲೇ ಮದುವೆ ಫಿಕ್ಸ್ ಆಗೈತೆ ಅಂತಂದ್ರೆ ಏನಂದ್ರೆ ಏನೋ ಅಮ್ಮ ಬೈತದೆ ಇವಾಗ. ಸುಮ್ಮನೆ ನಮ್ಮ ಅಮ್ಮನೂ ಯಾಕೆ ತಂದು ಕೊಟ್ಟಿದ್ದೆ ಮತ್ತು ನೀನು ಅಲ್ಲೇ ಇಟ್ಕೊಳದ್ಬಿಟ್ಟು 15 ದಿನ ಎಷ್ಟು 8 ದಿನವೂ ಆಗಿಲ್ಲ ಏನೂ ಇಲ್ಲ ಅಂತವ. ಈ ಹುಡುಗ ಬೇರೆ ಓಡೋಗಿ ಮದುವೆ ಆಯ್ತಾನೆ ಅಂತ ನನಗೇನು ಗೊತ್ತಿತ್ತಾಗಲಿ ಅಲ್ವಾ. ಅದನ್ನೇ ಹೇಳಿದ್ರಾಯ್ತು ಅಮ್ಮಂಗೆ, ಇನ್ನೇನು ಮಾಡೋಕ್ಕಾಯ್ತದೆ. ಅಲ್ಲಿಟ್ಟಿದ್ರು ನಮ್ಮ ಅತ್ತೆ ನನ್ನ ಮೈದಿನ ಮದುವೆಗೆಲ್ಲವ ಖರ್ಚೆ ಮಾಡಿಬಿಟ್ಟಿರೋರು. ಇಲ್ಲಿ ತಂದಿಟ್ಟಿದ್ದೆ ಒಳ್ಳೇದಾಯ್ತು ಹೆಂಗುವ. ಅಮ್ಮ ಅಮ್ಮ ಏನು ಮಾಡ್ತಿದ್ದೀಯಮ್ಮ? ಬಾರ ಮುಂದಿಟ್ಟು ಆಚಿಕೆ. ಓ ಇದೇನೆ ವೀಣಾ ಅಲ್ಕಣೆ. 8 ದಿನಕ್ಕೂ ಹಿಂಗೆ ಪ್ರತ್ಯಕ್ಷ ಆಗ್ತಿದೆಯಲ್ಲೇ. ಇವತ್ತೇನೇ ಸಮಾಚಾರ? ಇನ್ಯಾವ ಒಡವೆ ತಂದೆ ಇಟ್ಟೋಗೋಕ್ಕೆ? ಏನವ್ವ ಮುಂಚೆಲೆ ನಾನು ಕರೆದ್ರೂ ಗೊತ್ತಿತ್ತಿಲ್ಲ ನೀನು. ಇವಾಗ ನೋಡಿದ್ರೆ 8 ದಿನ ಆಗಿಲ್ಲ ಇನ್ನೂ ಆಗಲೇ ಬಂದ್ಬಿಟ್ಟಿದೆಯಲ್ಲೇ. ಯಾಕೆ ಏನಾಯ್ತೆ? ಮನೇಲಿ ಏನಾದ್ರು ಸಮಸ್ಯೆ ಗಿಮಸ್ಸೆನಾ? ಮತ್ತೇನಾದ್ರು ನಿನ್ನ ಗಂಡು ಹೊಡೆದ್ಗಿಡಿದ್ನ ಏನಾದ್ರು ಮಾಡಿದ್ನ? ಏನು ಕತೆ? ಬಿಡ್ತು ನಮ್ಮ ಅದೆಲ್ಲ ಏನೂ ಆಗಿಲ್ಲ ಕಣಂತೆ. ಅಯ್ಯೋ ನನ್ನ ಮೈದ್ನವನಲ್ಲ ಅವನು, ಮೊದಲೇ ಪೋಲಿಯೋ ಇದಲ್ವ ನಿನಗೆ ಗೊತ್ತಿತ್ತಲ್ಲ. ಅದೇ ಕೃಷ್ಣ ಅವನು ಒಂದು ಹುಡುಗಿ ಕರ್ಕೊಂಡೋಗಿ ಮದುವೆ ಮಾಡ್ಕೊಬಂದ್ಬಿಟ್ಟು ಅವ್ನು ಕಣಮ್ಮ. ಇವಾಗ ಇನ್ನೇನು ಮಾಡೋಕ್ಕಾಯ್ತದೆ ಅಂತವ. ನಮ್ಮ ಅತ್ತೆನೇ ಆತಕ್ಕೆ ಮದುವೆ ಆಗೈತಿ, ಇನ್ನೇನು ರಿಸೆಪ್ಷನ್ ಮಾಡೋಣ ಅಂತವ. ನಾಳೆ ನಾಡಿದ್ದು ರಿಸೆಪ್ಷನ್ ಇಟ್ಕೊಂಡವ್ರು ಕಣಮ್ಮ. ನಿಮಗೂ ಹೇಳ್ತಾರೇನೋ ಫೋನ್ಗಿನ್ ಮಾಡಿ. ಯಾರಿಗೂ ಏನು ಕಾರ್ಡ್ ಗೀಡೆಲ್ಲ ಏನು ಮಾಡಿಸಿಲ್ಲ, ಓಡೋಗಿ ಮದುವೆ ಆಗೋದು ಇನ್ನೇನು ಕಾರ್ಡ್ ಮಾಡಿಸ್ತಾರೆ. ಸುಮ್ಮನೆ ಹೇಳ್ತವ್ರಿ. ಭಾನುವಾರಕ್ಕೆ ಇನ್ನೊಂದು 3 ದಿನ ಐತಲ್ಲ, ಭಾನುವಾರಕ್ಕೆ ಇಟ್ಕೊಂಡವ್ರಿ. ಅದಕ್ಕೆ ಒಂದಿಟ್ಟು ಒಡವೆ ಬೇಕಿತ್ತಲ್ಲಮ್ಮ. ಈಗ ಹೆಂಗಿರೋಣ ಹಂಗೆ ಮೈದನ್ ಬೇರೆ ಮದುವೆ ನೋಡಿ ಇವಳು ಏನು ಒಡವೆ ಗಿಡವೆ ಎಲ್ಲ ಮಾರ್ಕೊಬಿಟ್ಟವಳೆ, ಏನೋ ಹಾಕೊಬಂದಿಲ್ಲ ಅಂತ ಅಂತಾರೆ ಜನ ಬೇರೆಯಾ. ಅದಕ್ಕೆ ಆತಾಗ ಇಸ್ಕೊಂಡು ಹೋಗ್ಬಿಡುಮ್ಮ. ಆಮೇಲೆ ನಮ್ಮ ಮನೇದು ಕೇಳಿದ್ರೆ ಇದು ರಿಸೆಪ್ಷನ್ ಹತ್ರ ಬತ್ತವ ನಾನೇನಾದರೂ ಹೇಳೋಕೆ ಹೋದರೆ ಈ ಯಾಕೆ ತಗೊಂಡೋಗಿ ಇಟ್ಟಿದ್ದೆ ಹಂಗೆ ಹಿಂಗೆ ಅಂತ ಎಲ್ಲವ ಎಗರಾಡ್ತಾರೆ. ಅದಕ್ಕೆ ಇವತ್ತು ಹೆಂಗೋ ಫ್ರೀಯಾಗಿದ್ದೆ, ಇಸ್ಕೊಂಡು ಹೋಗ್ಬಿಡು ಮಾತಾಗಿ ಅಂತ ಬಂದೆ ಕಣಮ್ಮ. ಎಲ್ಲಿಟ್ಟಿದ್ಯಮ್ಮ ಒಡವೆನೆಲ್ಲವ? ಬೀರಲ್ಲಿಟ್ಟಿದ್ಯಾ? ಹ್ಞೂ ಕಣಮ್ಮ, ಬೀರುಳ್ಳಿ ಇಟ್ಟಿದ್ದೀನಿ. ಇನ್ನೆಲ್ಲಿಡೋಣ? ಇರು ತಡಿ ಕೊಡ್ತೀನಿ. ಮೊದಲು ತಿಂಡಿ ಗಿಂಡಿ ತಿನ್ನು. ಏನಿಲ್ಲ, ಏನು ತಿಂಡಿ ತಿನ್ನಲ್ಲ ಏನಿಲ್ಲ, ಹಿಂಗೆ ಆಡ್ತೀಯಲ್ಲ ನೀನು ಬಂದಂಗೆಲ್ಲವ. ಬರೀ ತುದಿಗಾಲಲ್ಲೇ ನಿಂತಿರ್ತೀಯವ, ಕುದುರೆ ಮೇಲೆ ನಿಂತಿರೋಳಂಗೆ ಆಡ್ತೀಯ ಅತ್ತಗಿ. ಒಂದಿಟ್ಟು ತಿಂಡಿ ಗಿಂಡಿ ತಿನ್ನು, ಒಂದಿಟ್ಟು ಮಾತಾಡೋಣ, ಆಮೇಲೆ ಹೋಗುವಂತ ತಗೋ. ಅಲ್ಲಿ ಹೋಗಿ ಇನ್ನೇನು ಮಾಡ್ಬೇಕು ನೀನು ನಿಮ್ಮ ಅತ್ತೆ ಮನೇಲಿ ಅಂತವ? ಯಾವಾಗಲೂ ನಿಂದು ಇದ್ದಿದ್ದೆ ಕೆಲಸ ಕಣಂತ ತಗೊಳಮ್ಮಿ. ಅಯ್ಯೋ ಅಮ್ಮ ಹಂಗಲ್ ಕಣಮ್ಮ, ಏನಂತಂದರೆ ಇವಾಗ ಯಾರಿಗೂ ಗೊತ್ತಿಲ್ದಂಗೆ ಬಂದಿದ್ದೀನಿ ನೋಡ್ರಿ. ಅಕಸ್ಮಾತ್ ಏನಾದ್ರು ತಡವಾಗಿ ಹೋದ್ರೆ ಎಲ್ಲಿಗೆ ಹೋಗಿದ್ದೆ, ಯಾಕೆ ಹೋಗಿದ್ದೆ ಅಂತ ಎಲ್ಲ ಕೇಳ್ತಾರೆ. ನಮ್ಮ ಅತ್ತೆ ಐತಲ್ಲ, ನಮ್ಮ ಅತ್ತೆ ಪಿಟಿಂಗ್ ರಾಣಿ ಕಣಮ್ಮ, ನಿಂಗೆ ಗೊತ್ತಿಲ್ಲ. ಅಯ್ಯೋ ನಾನು ಒಂದು ಗಳಿಗೆ ಕಾಣಲಿಲ್ಲ ಅಂದರೆ ಆಗಲೇ ತಗೊಂಡೋಗಿ ನನ್ನ ಗಂಡಂಗೆ ಹೇಳಿರ್ತಾರೆ, ಎಲ್ಲೋ ಹೋಗೋಲ್ ಕಣ್ಲ ನೀನೇನು ಆಟೋ ತಿಂದು ಕಾಣ್ತಿಲ್ಲ ಏನು. ಈಗ ಒಂದು ಅರ್ಧ ಗಂಟೆಯಿಂದ ಕಾಣ್ತಿಲ್ಲ ಅಂದ್ಕೊಳ್ಳಿ. ಅವ್ರೋಗಿ ಹೇಳೋದು 1 ಗಂಟೆ 2 ಗಂಟೆಯಿಂದ ಕಾಣ್ತಿಲ್ ಕಣ್ಲ, ಎಲ್ಲೋ ಹೋಗ್ಬಿಟ್ಟೋಳೆ ಅಂತಂತಾರೆ ಕಣಮ್ಮ. ಅದಕ್ಕೆ ಯಾಕೆ ಬೇಕು ಅವ್ರ ಹತ್ರ ಒಂದು ಮಾತು ಅನ್ನಿಸ್ಕೊಳ್ಳೋದು ಅಂತವ. ನಾನು ಬಂದರೂ ಬಿರ್ಬಿರ್ನು ಹೋಗ್ಬಿಡ್ತೀನಿ ಕಣಮ್ಮ. ಈಗ ಹೇಳಿ ಬಂದಿರೋ ಒಂಥರ ಕಣಮ್ಮ, ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ ಈಗ ಬಂದೆ ಅಂತ ಹೇಳ್ಬೋದು. ಹೇಳಿಲ್ಲ ಏನೂ ಇಲ್ಲ. ಅದಕ್ಕೆ ಯೋಚನೆ ಮಾಡ್ತಿದ್ದೆ ಏನು ಮಾಡೋಣ ಅಂತವ ಗೊತ್ತಾಯ್ತಾ ಇಲ್ಲ ಕಣಮ್ಮ. ಹೋಗ್ಲಿ ಬಿಡತ್ತಾಗ ಇನ್ನೇನು ಮಾಡೋಕ್ಕಾಯ್ತದೆ. ಹೋಗ್ವಂತೀರು. ನಿಮ್ಮ ಅದಕ್ಕೇನು ಕರಿತೀನಿ ರೇ, ಮಾತಾಡ್ಸ್ಕೊಂಡು ಹೋಗುವಂತೆ. ನಾನು ಒಡವೆ ತತ್ತೀನಿ, ನಿಮ್ಮ ಅದಕ್ಕೆ ಮಾತಾಡ್ತೀರಿ ನಿಂತ್ಕೊಂಡು ತಗೊಬತ್ತೀನಿ, ಮಾತಾಡ್ಸ್ಕೊಂಡು ಹೋಗುವಂತೀರು. ಹ್ಞೂ ಕಣ, ಮತ್ಕೇನು ಮಾತಾಡ್ಸ್ದಂಗೆ ಹೋಯ್ತೀನ ನಾನು. ಆಮೇಲೆ ಅವ್ರು ಬೇಜಾರು ಮಾಡ್ಕೊಳಕ್ಕಿಲ್ವಾ, ಮಾತಾಡ್ಸ್ತೀನಿ ಇರು. ಅದಕ್ಕೆ ಓಹೋ ಏನು ವೀಣಾ, ಏನು ಹಿಂಗೆ ಅಪರೂಪಕ್ಕೆ ಬತ್ತಿದ್ದಳು, ಇವಾಗ ವಾರ ಬತ್ತಿದೆಯಲ್ಲೇ. ಪರವಾಗಿಲ್ಲ ಕಣೆ ಸದ್ಯವ. ಹಿಂಗಾದರೂ ಯಾವ್ದಾದ್ರು ಒಂದು ನೆಪದಲ್ಲಿ ಮನೆಗೆ ಬತ್ತಿದೆಯಲ್ಲ, ಅದೇ ಖುಷಿ ನನಗೆ. ಏನು ಸಮಾಚಾರ? ತಿಂಡಿ ಹಾಕೊಂಬರನೇ? ಅಯ್ಯೋ ಅದಕ್ಕೆ ಇವಾಗ ತಿಂಡಿ ಪಿಂಡಿ ಏನು ಬೇಡ ಕಣದಕ್ಕೆ. ಚೆಂದಾಗಿದ್ದಿರ್ತಾನೆ ಎಲ್ಲವ. ಏನಿಲ್ಲ, ಅದೇ ಒಂದಿಟ್ಟು ಒಡವೆ ಇಸ್ಕೊಂಡು ಹೋಗೋಣ ಅಂತ ಬಂದೆ ಕಣದಕ್ಕೆ. ನಮ್ಮ ಮೈದಂದು ಮದುವೆ ಮಾಡ್ಕೊಬಂದ್ಬಿಟ್ಟು ಅವನು ಓಡಾಗಿ ಯಾವುದೋ ಹುಡುಗಿ ಜೊತೆಲಿ. ಅದು ಬೇರೆ ಜೊತೆ ಹುಡುಗಿ ಕಣದಕ್ಕೆ. ಏನು ಹೇಳ್ತೀವಿ ಬಿಡಿ ಅವನ ಕತೆಯ. ಅವ್ನು ಮೊದಲೇ ಪೋಲಿ ಆಯ್ತಾ, ನಂಗೆ ಗೊತ್ತಿತ್ತು ಅವ್ನು ಹಿಂಗೆ ಮಾಡ್ಕೊಳೋದು ಅಂತವ. ಹಂಗೆ ಮಾಡ್ಕೊಬಂದ್ಬಿಟ್ಟು ಅವ್ನು ಆಗಲೇ. ಅದಕ್ಕೆ ಒಂದಿಟ್ಟು ಒಡವೆ ಇಸ್ಕೊಂಡು ಹೋಗೋಣ ಅಂತ ಬಂದೆ ಕಣದಕ್ಕೆ. ಭಾನುವಾರ ರಿಸೆಪ್ಷನ್ ಇಟ್ಕೊಂಡವ್ರೆ, ಹೇಳ್ತಾರೆ ಎಲ್ರಿಗೂ. ನಿಮಗೂ ಫೋನ್ ಮಾಡ್ತಾರೋ ಏನು ಬಂದು ಹೇಳ್ತಾರೋ ಗೊತ್ತಿಲ್ಲ. ನಮ್ಮ ಮನೆಯವ್ರು ಏನಾದ್ರು ಬಂದು ಹೇಳ್ತಾರೋ ಇಲ್ಲ ಫೋನ್ಗಿನ್ ಮಾಡ್ತಾರೋ ನಮ್ಮ ಅತ್ತೆ ಗೊತ್ತಿಲ್ಲ. ಬಂದ್ಬಿಡ್ರಿ ಎಲ್ಲರೂ. ಅಣ್ಣಂಗೂ ಹೇಳ್ದೆ ಅಂತ ಹೇಳ್ರಿ. ಹಂಗೆ ದೊಡ್ಡಣ್ಣಂಗೂ ಫೋನ್ ಮಾಡಿಸ್ತೀನಿ, ಎಲ್ರೂ ಬಂದ್ಬಿಡ್ರಿ ಅದಕ್ಕೆ. ಭಾನುವಾರ ಇನ್ನೇನು ಮಧ್ಯಾಹ್ನದಂಗೆ ಇರ್ತದೆ ರಿಸೆಪ್ಷನ್ನು. ಬೆಳಿಗ್ಗೆನೇ ಬರ್ರಿ, ರಿಸೆಪ್ಷನ್ ಮುಗಿಸ್ಕೊಂಡು ತೀರಾ ಒಂದಿನ ಇದ್ದು ಹೋಗುರಂತೆ. ಯಾವಾಗಲೂ ನೀವು ನಮ್ಮ ಮನೇಲಿ ಇಲ್ಲ.
ಯಾವಾಗಲೂ ಬತ್ತೀರಾ ಹಿಂಗೆ ಟುಸುಕು ಪುಸುಕು ಅಂತ ಹೊಂಟೋಯ್ತೀರಾ. ಈ ಕಿತ ಇರಂಗೆ ಬನ್ನಿ ಅದಕ್ಕೆ ಇನ್ನು ಯಾರು ನೆಂಟರು ಇರೋಕ್ಕಿಲ್ಲ ಏನೂ ಇಲ್ಲ. ಅವಳನ್ನ ನೋರ್ಗಿತಿ ಒಬ್ಳು ಇರ್ತಾಳೆ ಅಷ್ಟೇ, ಹೊಸ್ದಾಗಿ ಇನ್ನು ಯಾರು ಬರೋಕ್ಕಿಲ್ಲ. ನಮ್ಮ ಮನೆಗೆ ಯಾರು ಬರೋಕ್ಕಿಲ್ಲ ಕಣತ್ಗೆ, ನೆಂಟರು ಪೆಂಟ್ರು ಅಲ್ಲವ. ಯಾರೇ ಬಂದರೂ ಫಂಕ್ಷನ್ ಮುಗಿಸ್ಕೊಂತಾರೆ ಹೊಂಟೋಯ್ತಾರೆ. ಇವ್ರು ಯಾರ ಮನೆಗಾದ್ರೂ ಹೋಗಿ ಉಳ್ಕೊಂಡು ಮಾಡಿದ್ರೆ ತಾನೇ ಅವ್ರು ಬಂದು ಉಳ್ಕೊಂಡು ಮಾಡೋದು. ಇರಲಿ ತಗೊಳ್ಳಿ, ನಮ್ಮ ಅತ್ತೆ ರಾಮಾಯಣ ಎಷ್ಟು ಹೇಳಿದ್ರು ಮುಗಿಯೋಕ್ಕಿಲ್ಕಣಂತೆ. ಆಮೇಲೆ ಅದಕ್ಕೆ ಇವಾಗ ತಿಂಡಿ ಗಿಂಡಿ ಎಲ್ಲ ಏನು ಬೇಡ ಕಣತ್ಗೆ. ಒಂದಿಟ್ಟು ತಡ ಆಗೋಯ್ತದೆ, ಯಾರಿಗೂ ಹೇಳಿಲ್ಲ ಕಣತ್ಗೆ, ಹಂಗೆ ಬಂದಿದ್ದೀನಿ. ಅವ್ರಿಗೆ ಒಡವೆ ತಂದಿಟ್ಟಿರೋದು ಗೊತ್ತಿರಲಿಲ್ವಲ್ಲ, ಅದಕ್ಕೆ ಯಾರಿಗೂ ಹೇಳ್ದಂಗೆ ಬಂದಿದ್ದೀನಿ. ಆಮೇಲೆ ಹುಡುಕ್ತಿರ್ತಾರೆ ಸುಮ್ಮನೆ, ಆಮೇಲೆ ಬೈತಾರೆ. ನಮ್ಮ ಅತ್ತೆ ಬೇರೆ ಫಿಟ್ಟಿಂಗ್ ಇಟ್ಬಿಡ್ತದೆ ನಮ್ಮ ಮನೆಯವ್ರಿಗೆ. ಎಲ್ಲೂ ಹೋಗೋಳು ಕಣವ, 2 ಗಂಟೆಯಿಂದ ಕಾಣ್ತಾ ಇಲ್ಲ ಹಂಗೆ ಹಿಂಗೆ ಅಂತವ. ಅದಕ್ಕೆ ಬಿರ್ನೆ ಮನೆಗೆ ಸೇರ್ಕೊಬಿಟ್ರೆ ಎಲ್ಲೂ ಹೋಗಿರಲಿಲ್ಲ ಅಂತವ ನಾಟಕ ಮಾಡ್ಬೋದು. ಸರಿ ಬಿಡವ, ಆಯಿತು, ಇನ್ನೇನು ಮಾಡೋಕ್ಕಾಯ್ತದೆ. ಹೋಗುವಂತೆ ಬಿಡು. ಅತ್ತೆ ಹೋಗಿ ಅತ್ತೆ ಒಡವೆ ಏನೋ ಅಂತೆ ತಂದ್ಕೊಡಿ. ಪಾಪ ತಡ ಆಯ್ತದೆ ಅಂತ ಇದು ಮಾಡ್ತಾವಳೆ. ಒಣ್ಲಿ ಪಾಪ. ಕಾಪಿ ಟೀ ಏನಾದ್ರು ಮಾಡ್ಕೊಬರ ನೀನೆ? ಬೇಡ ಕಣದ್ಕೆ, ಕಾಪಿ ಟೀ ಎಲ್ಲಿ ಕುಡಿತೀನಿ ನಾನು, ಬಿಟ್ಟು ಎಷ್ಟು ವರ್ಷ ಆಯಿತು. ಕುಡಿಯೋಕ್ಕಿಲ್ಲ, ಸುಮ್ಮನಿರ್ರಿ, ಏನು ಬೇಡ. ನಿಂಬೆಹಣ್ಣು ಜ್ಯೂಸ್ ಗೀಸ್ ಏನಾದ್ರು ಮಾಡಿಕೊಡಿ ಅಂತ ಅನ್ನೋಣ ಅಂದರೆ ಯಾಕೋ ಶೀತ ಬೇರೆ ಗಂಟ್ಲು ಬೇರೆ ನೋಯ್ತೈತಿ. ಈ ಬಿಸಿಲು ಬಂದರೂ ಗಂಟ್ಲು ನೋವು ಒಂದು ಹೋಗ್ಲಿಲ್ಲಪ್ಪ ನನಗಂತೂ. ಬೇಡ ಬಿಡಿಯೋದಕ್ಕೆ ಏನು ಬೇಡ ಈಗ ಸದ್ಯಕ್ಕೆ. ಅಮ್ಮ ಹೋಗಮ್ಮ, ತಗೋಬಾರ್ದು. ಎಷ್ಟೊತ್ತು ನಿಂತ್ಕೊಂಡು ಕೇಳ್ತಾ ಇದೆಯಮ್ಮ ಮಾತನ್ನ. ನಡಿಯಮ್ಮ, ನಾವು ಬರ್ತೀವಿ, ನಡಿಯತ್ತೆ ತಗೋಬೇಡಣ. ಬರ್ರಲೇ, ಆಯಿತು. ಇಬ್ಬರು ಬನ್ನಿ ಮಾತಾಡ್ಕೊಂಡು, ಅದಕ್ಕೆ ನಾನು ಇಬ್ಬರು. ಅಲ್ಲೇ ವೀಣಾ, ಎಲ್ಲ ಒಡವೆನೂ ಕೊಡೋನೇನೆ. ಎಲ್ಲ ಹಾಕಂತೀಯೇನು? ಓಲೆ ಜುಮ್ಕಿ ಅವು ಯಾವ್ಯಾವ ಓಲೆಗಳೆಲ್ಲ ಇವಲ್ಲ ನೀನು, ಅವೆಲ್ಲ ಹಾಕಂತೀಯ? ಅವೆಲ್ಲ ಇಟ್ಟೋಗು ಸುಮ್ಮನೆ ಅಲ್ಲಿ ಇಟ್ಟು ಆಮೇಲೆ ಅಲ್ಲೇ ಹಾಳು ಮಾಡ್ಕೊಂಡಿಯಾ. ಮದುವೆ ಮನೆ ಅಂದಮೇಲೆ ಜಂಗುಳಿ ಇರ್ತಾರೆ, ಯಾರನ್ನು ಕೇಳಕ್ಕೆ ಹೋಯ್ತಿ ಹಾಳಾದ್ರೆ. ಅದೇನು ಓಲೆ ಜುಮ್ಕಿ ಏನು ಹಾಕಂತೀಯ ಹೇಳು, ಅದನ್ನ ಮಾತ್ರ ತಕ್ಕೊಡ್ತೀನಿ ತೆಗಿ. ಅಮ್ಮ, ಏನೇನು ಹಾಕಂತೀನಿ ಅಂದರೆ ಓಲೆ ಜುಮ್ಕಿ, ಒಂದು ಲಾಕ್ ಸರ, ಚಿಕ್ಕ ಸರ ಆಯ್ತಲ್ಲಮ್ಮ, ಅಷ್ಟು ಕೊಡಮ್ಮ ಸಾಕು. ಇನ್ನೇನು ಹಾಕೋಕ್ಕಿಲ್ಲ. ಇನ್ನು ಚಿಕ್ಕ ಚಿಕ್ಕ ಓಲೆಗಳನ್ನೆಲ್ಲ ಇಲ್ಲೇ ಇಡ ಮಾತಾಗಿ. ನೀನು ಹೇಳಿದ್ದು ಸರಿನೆಯಾ? ಆಮೇಲೆ ಯಾರು ನಮ್ಮ ಮನೆಯೇ ಎತ್ಕೊಂಡು ನಂಗೆ ಗೊತ್ತಿಲ್ಲ ಅಂತ ಅಂದರೆ ಏನು ಮಾಡೋಕ್ಕಾಯ್ತದ ನಾನು? ಯಾರನ್ನು ಕೇಳೋಕ್ಕಾಯ್ತದ ಮದುವೆ ಮನೇಲಿ? ಇವಾದರೆ ಎಲ್ಲವ ಹಾಕೊಂಡಿರ್ತೀನಲ್ಲ, ಒಡವೆ ಎಲ್ಲವ ಹಂಗೆ ಹಾಕೊಂಡಿರ್ತೀನಿ, ಏನು ಆಗೋಕ್ಕಿಲ್ಲ. ಒಂದು ಕೆಲಸ ಮಾಡು, ಕಾಲು ಚೈನು ಅದರಲ್ಲೇ ಇತ್ತು ನೋಡು. ಕಾಲು ಚೈನು ಅವೆಲ್ಲವ ಕೊಡ ಮಾತಿಗೆ. ಅಯ್ಯೋ ಇದೇನಪ್ಪ ಇದು, ಬರೀ ಒಂದೇ ಬಾಕ್ಸ್ ಕಾಣ್ತಾಯ್ತಲ್ಲ. ಇವಳು ಒಂದೇ ಬಾಕ್ಸ ಕೊಟ್ಟೋಗಿದ್ದು? ಅಲ್ಲ, ಕೊಟ್ಟಾಗ 2 ಬಾಕ್ಸ್ ಇದ್ದಂಗೆ ಇತ್ತಲ್ಲ. ಬೀರುಲಿ ಇಲ್ವಲ್ಲಪ್ಪ, ಏನು ಮಾಡೋದು ಇವಾಗ? ಇದೇನಿದು ಒಂದೇ ಒಂದು ಬಾಕ್ಸ್ ಐತಲ್ಲ. ಇದರಲ್ಲೇ ಹಾಕ್ಕೊಟ್ಟವಳೆ ಇವಳೇನಾರು. ನಾನು ಯಾವತ್ತು ಮಾತಾಡ್ಕೊಂಡು ಏನು ಕೊಟ್ಲು ಎಷ್ಟು ಕೊಟ್ಲು ಅಂತವ ನೋಡ್ಕೊಳ್ಳಿಲ್ಲ ಬೇರೆಯಾ. ನೋಡನ್ ಕೊಡೋಣ ಈ ಬಾಕ್ಸೆಯಾ. ಒಂದೇನೇ ಏನು ಹೇಳ್ತಾಳೆ ಅವಳೆ ಆತೆಗೆ. ಇನ್ನೇನು ಬೀರುಲೇನು ಕಾಣಲಿಲ್ಲ. ಒಂದೇ ಇರಬೇಕೇನೋ ಅನಿಸ್ತದೆ. ಕೊಟ್ಟು ನೋಡೋಣ ಗೊತ್ತಾಯ್ತದೆ, ಅವಳು ಹೇಳ್ತಾಳೆ ಎಷ್ಟು ಬಾಕ್ಸ್ ಕೊಟ್ಟಿದ್ಲಿ ಏನು ಅಂತವ. ತಗೊಳ್ಳೆ ವೀಣಾ, ಅದು ಯಾವ್ದು ಬೇಕು ಎಲ್ಲ ಹಾಕೊಂಡು ಮಿಕ್ಕಿದ್ದು ನಿದ್ರಲ್ಲೇ ಹಾಕಿಡು. ಒಳಗಿಡ್ತೀನಿ. ಅಮ್ಮ, ಅದು ಸರಿ ಕಣಮ್ಮ, ಲಾಂಗ್ ಚೈನ್ದೊಂದು ಉದ್ದದ ಬಾಕ್ಸ್ ಕೊಟ್ಟಿದ್ನಲ್ಲ ಅದೇ ಅಲ್ಲಮ್ಮ. ಅದ್ರಲ್ಲಿ ಕಣಮ್ಮ ಚೈನ್ ಇರೋದು, ಇದ್ರಲ್ಲೇನು ಚೈನ್ ಇಲ್ಲ. ಇದ್ರಲ್ಲಿ ಬರೀ ಓಲೆಗಳು, ಕಾಲು ಚೈನು ಅದು ಇದು ಐತೆ. ಲಾಂಗ್ ಚೈನು ಅದ್ರಲ್ಲಿ ಐತೆ ಕಣಮ್ಮ, ಅತ್ತೆಗ್ಯಮ್ಮ. ಅಯ್ಯೋ ಏನು ಹುಡುಗಿ ಹಿಂಗೆ ಅಂತವಳಲ್ಲಪ್ಪ. ಇನ್ನೊಂದು ಬಾಕ್ಸ್ ಎಲ್ಲೋಯ್ತಪ್ಪ? ಲೇ, ಯಾವ ಬಾಕ್ಸ್ ಕೊಟ್ಟಿದ್ದೆ? ಇದೊಂದೇ ತಾನೇ ನೀನು ಕೊಟ್ಟಿದ್ದು? ಉದ್ದುದು ಇನ್ಯಾವ್ದು ಕೊಟ್ಟಿದ್ದೆ? ಇದೊಂದೇ ತಾನೇ ನೀನು ಕೊಟ್ಟಿದ್ದು, ನಾನು ಇದನ್ನೇ ಬೀಳಲಿಟ್ಟಿದ್ನಪ್ಪ. ಅಮ್ಮ, ಏನಮ್ಮ ಹಿಂಗಂತ ಇದೆಯಾ ನೀನು? ಅಲ್ಲಿ ಕಣಮ್ಮ, ದೊಡ್ಡದು ಉದ್ದದೊಂದು ಬಾಕ್ಸ್ ಕೊಟ್ಟಿದ್ನಲ್ಲಮ್ಮ, 2 ಬಾಕ್ಸ್ ತಾನೇ ಅಮ್ಮ ಕೊಟ್ಟಿದ್ದು ನಿನಗೆ. ಅದಕ್ಕೆ ನೀವು ನೋಡಿದ್ರಿ ತಾನೇ ನಾನು ಒಡವೆ ಬಾಕ್ಸ್ ಕೊಟ್ಟಿದ್ನ. ಹೇಳಿ ಅದಕ್ಕೆ ಎಷ್ಟು ಬಾಕ್ಸ್ ಇತ್ತು ಅಂತವ. ಇದೇನು ಅಮ್ಮ ಹಿಂಗಂತೈತಲ್ಲ ಇದು ಯಾಕಮ್ಮ ಹಿಂಗಾಡ್ತೀಯ ನೀನು? ವಯಸ್ಸಾಯ್ತು ಅಂದಮೇಲೆ ಏನು ಆಳೋ ಮಾಡೋ ಆಯ್ತೈತೇನಮ್ಮ ನಿನಗೆ? 2 ಬಾಕ್ಸ್ ಕಣಮ್ಮ ನಾನು ಕೊಟ್ಟಿದ್ದು, ಒಂದಲ್ಲ. ಯಾಕಮ್ಮ ಹಿಂಗಾಡ್ತೀಯ? ಅದ್ರಲ್ಲಿ ಲಾಂಗ್ ಚೈನ್ ಯಾವಾಗಲೂ ಇಟ್ಕೊಂತಿರ್ಲಿಲ್ವಾ? ನೀವೇ ಕೊಡ್ಸಿರೋದಲ್ವೇ ಅದು ಲಾಂಗ್ ಚೈನು? ಅದು ಕಣಮ್ಮ, ಉದ್ದುದ್ದು ಬಾಕ್ಸ್ ಒಂದು ಐತೆ ನೋಡಿ, ಕೆಂಪು ಕಲರ್ದು, ಇದೇ ಥರದ್ದೆಯಾ? ಅದೊಂದು ಇದೊಂದು, ಇದ್ರಲ್ಲಿ ಬರೀ ಓಲೆಗಳು ಅವು ಇವು ಇವೆ. ಲಾಂಗ್ ಚೈನ್ ಇಲ್ಲಿ ಕಣಮ್ಮ ಇದರಲ್ಲಿ. ನೋಡಲ್ಲಿ ಸರಿಯಾಗಿ ನೋಡಿ ಬೀರುಲಿ. ಕಣತೆ, ನಾನೇ ನೋಡಿವ್ನಿ. ವೀಣಾ ಕೊಟ್ಟಿದ್ನ 2 ಕೊಟ್ಲು. ಒಂದು ಇದೊಂದು, ಇನ್ನೊಂದು ಉದ್ದೇನದು ಒಂದು ಕೊಟ್ಟಿದ್ಲು. 2 ನೋಡಿದ್ನಪ್ಪ ನಿಮ್ಮ ಕೈಲಿ. ಕೊಟ್ಟಿದ್ನಂತವೇ ನಾನು ನೋಡಲಿಲ್ಲ, ಬಟ್ ನಿಮ್ಮ ಕೈಲಿ ಇಟ್ಕೊಂಡಿದ್ರಲ್ಲ ಅದನ್ನು ನೋಡಿದ್ದೆ. 2 ಇತ್ತು ಕಣತೆ. ನೋಡಿ ಸರಿಯಾಗಿ ಬೀರಲು ಹೋಗಿ. ಇಲ್ಲಿ ಕಣಮ್ಮ ನೋಡಿದೆ ಎಲ್ಲ ತಡ್ಕಾಡಿ. ಇದು ಒಂದೇ ಕಣಮ್ಮ ಬಾಕ್ಸ್ ಇರೋದು. ಇವಳು ಏನೋ ತಲೆಕೆಟ್ಟಲಂಗೆ ಏನೇನು ಹೇಳ್ತಾವಳೆ. ಎಲ್ಲ 2 ಕೊಟ್ಟಿದ್ದೆ ನೀನು? 2 ಕೊಟ್ಟಿದ್ರೆ 2 ಇರ್ಬೇಕು ತಾನೇ ಬೀರುಲಿ. ಮಾವು, ನಿಂಗೊಂಥರ ಕಣಮ್ಮ. ಅಲ್ಲಿ ಕಣಮ್ಮ ಹೇಳ್ತಾ ಇಲ್ವ ನಾನು ಹೇಳ್ಕೊಟ್ಟಿದ್ದೆ ಅಂತವ. ಅದು ಯಾಕೆ ಹಂಗೆ ಆಡ್ತಾ ಇದೆಯಮ್ಮ ನೀನು? ಸರಿಯಾಗಿ ನೋಡು. ನಾನೇನು ಒಂದು ಇಟ್ಕೊಂಡು ಒಂದು ಕೊಡನೆ, ಅಲ್ಲಿ ಲಾಂಗ್ ಚೈನ್ ಇಡೋಕ್ಕೆ ಅಂತಲೇ ಇಲ್ಲಿಗೆ ಬಂದಿದ್ದು. ಅಂಥದ್ರಾಗೆ ಅದನ್ನೇ ಕೊಡ್ದಂಗೆ ಇದು ಬರೀ ಇದನ್ನ ಕೊಟ್ಟು ಹೋಯ್ತಿದ್ದೀನ. ಅಲ್ಲ ಅದಕ್ಕೇನು ಹೇಳ್ತಾ ಇಲ್ವ 2 ಬಾಕ್ಸ್ ನೋಡಿದ್ರು ಅಂತವ. ಅಲ್ಲ ಇಬ್ಬಿಬ್ರು ಸಾಕ್ಷಿಗೆ ಹೇಳ್ತಾ ಇದ್ದೀವಿ, ಹಿಂಗೆ ಆಡ್ತೀಯಲ್ಲಮ್ಮ ನೀನು. ಸರಿಯಾಗಿ ನೋಡಮ್ಮ, ಅಲ್ಲೇ ಐತೆ.
ಹ್ಞೂ ಕಣತ್ತೆ, ನಾನುವೇ ನೋಡಿದೆ ಕಣತ್ತೆ, 2 ಬಾಕ್ಸೇ ಕೊಟ್ಟಿದ್ದವಳು. ಅವಳು ಹೇಳಿದ್ಲು ಲಾಂಗ್ ಚೈನು ಓಲೆ ಎಲ್ಲ ಐತೆ ಕಣಮ್ಮ ಹುಷಾರು ಅಂತ ಅಂದ್ಲು. ನನಗೂ ಗೊತ್ತಿತ್ತಲ್ಲ ಲಾಂಗ್ ಚೈನ್ ಅದರಲ್ಲೇ ಐತೆ ಅಂತವಾ, ಅದರಲ್ಲಿ ಐತೇನೋ ಅಂದ್ಕೊಂಡು ಸುಮ್ಮನಾದೆ. ಅಲ್ಲಿ ಕಣತ್ತೆ ಬಾಕ್ಸೇ ಇಲ್ವಲ್ಲತ್ತೆ, ಇವಾಗ ಬಾಕ್ಸ್ ಏನೈತತೆ? ಬಾಕ್ಸ್ ಆದ್ರೂ ನಾನು ನೋಡಿದ್ದೀನಿ ತಾನೇ, 2 ಬಾಕ್ಸ್ ಆದ್ರೂ ಇರ್ಬೇಕು ತಾನೇ, ಚೈನ್ ಇಲ್ಲ ಅಂದ್ರೂ ಆ ಬಾಕ್ಸು ಕಾಣ್ತಾ ಇಲ್ವಲ್ಲತ್ತೆ. ಅಯ್ಯೋ ದೇವ್ರೆ, ಏನಾಗೋಯ್ತಪ್ಪ ಇದು? ಏನು ಮಾಡಿದ್ನಪ್ಪ ನಾನು? ಇಲ್ಲೇ ತಂದಿಟ್ನಲ್ಲೇ. ಅಯ್ಯೋ ಯಾಕಪ್ಪ ಹಿಂಗಾಗೋಯ್ತು? ಏನಪ್ಪ ಇದು? ಮನೇಲಿರೋ ಒಡವೆ ಇಲ್ಲ ಅಂತಂದರೆ ಏನಪ್ಪ ಮಾಡೋದು? ಯಪ್ಪ ಗಾಬರಿನೇ ಆಯ್ತೈತೆ ಕಣೆ ನಂಗಂತುವೆ. ಇರು ನೋಡ್ತೀನಿ, ಇರು ಇನ್ನೆಲ್ಲರೂ ಏನಾದರೂ ಇಟ್ಟಿದ್ದೀನೇನು ನೋಡ್ತೀನಿ ರವ. ಎಲ್ಲಿ ನೋಡ್ತೀಯಮ್ಮ ನೀನು? ಅಲ್ಲಿ ಕಣಮ್ಮ, ನಮ್ಮ ಮನೇಲಿ ಜೋಪಾನವಾಗಿರೋದಿಲ್ಲ ಅಂತವ ತಾನೇ ಇಲ್ಲಿ ತಂದಿಟ್ಟಿದ್ದು. ಇಲ್ಲೇ ಹಿಂಗೆ ಮಾಡಿದ್ಯಲ್ಲಮ್ಮ ನೀನು. ನನ್ನ ಒಡವೆಗಳು ಏನೂ ಇಲ್ವಲ್ಲ, ನನ್ನ ಮನೆಯವ್ರೇನು ಬಿಡ್ತಾರೋ, ನನ್ನ ಸಾಯಿಸಾಕ್ಬಿಡ್ತಾರೆ ಕಣಮ್ಮ. ಮನೆ ಒಳಗೆ ಸೇರ್ಸೋಕ್ಕಿಲ್ಲ ನಮ್ಮ ಮನೆಯವ್ರು ಅಷ್ಟೇ. ಆಮೇಲೆ ಈಗಲೇ ಹೇಳ್ತಾ ಇದ್ದೀನಿ, ನಿಮ್ಮ ಅಳಿಯನ ಬುದ್ಧಿ ಗೊತ್ತಲ್ಲ ನಿನಗೆ, ಹೆಂಗೆ ಆಡ್ತಾರೆ ಅಂತವ. ಇವಾಗ ಲಾಂಗ್ ಚೈನ್ ಇಲ್ಲ ಅಂತ ಅಂದರೆ ಅಯ್ಯೋ ನನ್ನ ಸಾಯಿಸೇ ಬಿಡ್ತಾರೆ ಕಣಮ್ಮ. ಪ್ಲೀಸ್ ಕಣಮ್ಮ ನೋಡಮ್ಮ ಎಲ್ಲೈತೆ ಅಂತವ, ಸರಿಯಾಗಿ ನೋಡ್ಬಿಟ್ಟು ಕೊಡಮ್ಮ. ನೀನು ಸುಮ್ಮನೆ ತಮಾಷೆ ಗಿಮಾಷೆ ಮಾಡ್ತಿಲ್ಲ ತಾನೆಯಾ? ಅಯ್ಯೋ ಇಲ್ಲ ಕಣಮ್ಮ, ಯಾಕಮ್ಮ ತಮಾಷೆ ಮಾಡೋಕೆ ಹೋಗಾನೆ ನಾನು? ಇಂಥ ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡಾರ? ಒಡವೆ ವಿಷಯದಲ್ಲಿ ನಾನು ಯಾವ ಥರ ತಮಾಷೆ ಮಾಡಿರೋದು ನೋಡಿದ್ಯಾ? ಈಟು ವರ್ಷ ಆದ್ರೂ ನಮ್ಮ ಮನೇಲಿ 1 ರೂಪಾಯಿ ಏನು ಆ ಕಡೆ ಈ ಕಡೆ ಆಯ್ತಾ ಇರಲಿಲ್ಲ. ಇವಾಗ ನೋಡಿದ್ರೆ ಒಡವೆನೇ ಬಾಕ್ಸೇ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ಏನು ಮಾಡೋದು? ಯಪ್ಪ ನನಗಂತೂ ಭೂಮಿ ಒಳಗೆ ಇಲ್ದಂಗೆ ಆಯ್ತೈತೆ ಕಣವ. ಏನಾಯ್ತು ಏನೋ? ನೋಡ ನೀರು ಎಲ್ಲಾದರೂ ಬೇರೆ ಕಡೆನೂ ಇಟ್ಟಿಲ್ಲ ನಾನು ಇಟ್ಟಿದ್ದೆ ಬೀರುಳು ಕಣೆ. ನೀನು ತಗೊಬಂದು ಕೊಟ್ಟೆ ನನಗೆ ಬಾಕ್ಸ್ನ, ನಾನು ತಗೊಂಡೋಗಿ ಬೀರುಳಿಟ್ಟೆ. ಇನ್ನೆಲ್ಲೂ ಇಡಕ್ಕೆ ಹೋಗಿಲ್ಲ ನಾನು ಹಂಗೆಲ್ಲವ ಅಲ್ಲಿ ಇಲ್ಲಿ ಎಲ್ಲ ಇಡೋದಿಲ್ಲ. ಬೀರುಳಿಯೇ ಇಟ್ಟಿದ್ದೆ. ಸರಿ, ಮತ್ತು ಬೀರುಳು ಇದ್ದಿದ್ದು ಬೀರುಳು ಇರಬೇಕಲ್ವೇನಮ್ಮ? ಏನಾದರೂ ನಾಟಕ ಗಿಟ್ಕ ಮಾಡ್ತಿದ್ದೀರಾ ಎಲ್ಲ ಸೇರ್ಕೊಂಡು? ದುಡ್ಡಿಲ್ಲ ಅಂತವ ಏನಾದರೂ ತಗೊಂಡು ಮಾರ್ಗಿರ್ಕೊಬಿಟ್ರೆ ಹೆಂಗಮ್ಮ? ಹೇಳ್ರಮ್ಮ ಏನು ಮಾಡಿದ್ರಿ ಅಂತವ ಸರಿಯಾಗಿ. ಈಗ ನೀನು ಬೀರುಕಿ ಎಲ್ಲಿಟ್ಟಿದ್ದವ? ಬೀರು ಲಾಕ್ ಮಾಡಿ ಎಲ್ಲಿಟ್ಟಿದ್ದೆ ಬೀರುಕಿಯ? ಲೇ ಏನಂತ ಮಾತಾಡ್ತೀಯ? ನಾವು ಯಾಕೆ ನಾಟಕ ಮಾಡೋಣ ಅಂತ? ಇದು ಇನ್ನೂ ಬಂದಿಲ್ಲ ಕಣೆ ನಮಗೆ. ನಿನ್ನೂ ಒಡವೆ ತಗೊಂಡೋಗಿ ಮಾರಿ ಏನೋ ದುಡ್ಡು ಖರ್ಚು ಮಾಡ್ಕೊಳ್ಳೋಂತವ, ಇನ್ನೂ ಬಡತನ ಬಂದಿಲ್ಲ ಕಣೆ. ನಾವು ತಕ್ಕಮಟ್ಟಿಗಿದ್ದೀವಿ. ಹೆಂಗೆ ಮಾತಾಡಬೇಕು ಹಂಗೆ ಮಾತಾಡಿ ನೀನು ಸರಿಯಾಗಿ. ಸರಿ ಇರೋಕ್ಕಿಲ್ಲ ನೋಡು ಆಮೇಲೆ ನಾನು. ಅಲ್ಲಿ ಕಣೆ ಹಿಂಗೆ ಆಡ್ತಿಯಲ್ಲ ಒಳ್ಳೆ. ನಾನು ಜೋಪಾನವಾಗೆ ತಾನೇ ಇಡ್ತೀನಿ. ನೀನು ಎಷ್ಟು ವರ್ಷದಿಂದ ನೋಡ್ತಿದ್ದೀನಿ ನನ್ನ. ಇದೇನು ಹಿಂಗೆ ಅನುಮಾನ ಪಡ್ತೀಯಲ್ಲ ನನ್ನ ಮೇಲೆ? ನೀನು ಥೋ ಅನುಮಾನ ಅಂತ ಅಲ್ಲ ಕಣಮ್ಮ. ಇವಾಗ ಏನಾಯ್ತು ಹೇಳು? ಒಡವೆ ನಿಮ್ಮ ಅಳಿಮಯ್ಯ ನಿಮ್ಮ ಬೀಗ್ತೀರಿ ಎಲ್ಲ ಬಿಟ್ಟಲ್ಲ. ನಮ್ಮ ಅತ್ತೆ ಅಂತೂ ಸಾಯಿಸೇ ಬಿಡ್ತಾಳೆ, ಸೀಮನೆ ಗಿಮ್ಮನೆ ಸುರಿದ್ಬಿಟ್ಟು ನನ್ನ ಮೇಲೆ. ಒಡವೆ ಅಂತವ ಮೊದಲೇ ಬಾಯಿ ಬಿಡ್ತಿರ್ತಾಳೆ. ನೋಡು ನಿನಗೆ ಇಡಕ್ಕೆ ಒಡವೆ ಕೊಡಲಿಲ್ಲ, ಅವ್ರ ಅಪ್ಪ ಅಮ್ಮನ ಮನೆಗೆ ತಗೊಂಡೋಗಿ ಇಟ್ಟು ಬಂದವಳೆ ಅಂತ ಹಂಗೆ ಹಿಂಗೆ ಅಂತೆಲ್ಲ ಅಂತಾರೆ ಕಣಮ್ಮ. ಅಲ್ಲ ನಂಗೆ ಗೊತ್ತಿಲ್ದಂಗೆ ತಂದು ಕೊಟ್ಟೋದ್ರೆ ಹಿಂಗಾಯ್ತದಲ್ಲಮ್ಮ. ಹಿಂಗಾಯ್ತದೆ ಅಂತ ಕೊಟ್ಟಿದ್ರೆ ಅಲ್ಲೇ ಎಲ್ಲರೂ ಇಟ್ಕೊಳಮಲ್ಲಮ್ಮ ನಾನು. ನನಗೂ ಗೊತ್ತಿಲ್ಲ ಕಣಮ್ಮ, ಇರು ನೋಡೋಣ. ಎಲ್ಲೈತೋ ಏನೋ ನನಗೂ ಗೊತ್ತಾಯ್ತಲ್ಲ, ಯಾಕೋ ತಲೆ ಕೆಟ್ಟಂಗೆ ಆಯ್ತದೆ. ನೋಡೋಣ ನೀರು ಅದೆಲ್ಲೈತೆ ಅಂತವ. ಅಮ್ಮ ನಿಧಾನಕ್ಕೆ ಯೋಚನೆ ಮಾಡಮ್ಮ, ಎಲ್ಲಾದರೂ ತೆಗ್ದಿಟ್ಟ ಏನೋ ಅಂತವ. ಆಮೇಲೆ ಬೀರು ಬೀಗ ಎಲ್ಲಿಟ್ಟಿದ್ದೆ ಹೇಳಿ ನೀನು? ದಿಮ್ ಕೆಳಗಿಟ್ಟಿದ್ದ, ಕಿಟಕಿ ಹತ್ರ ಎಲ್ಲರೂ ಇಟ್ಟಿದ್ದ, ಯಾರು ಬಂದ್ಗಿನ್ ತಗೊಂಡು ಹೋದ್ರ ಏನಮ್ಮ? ಎಲ್ಲಿಟ್ಟಿದ್ದಮ್ಮ ಬೀರು ಬೀಗವ? ಅಯ್ಯೋ ಮಾರೈತಿ, ನೀನು ನೋಡಿಲ್ವೇ? ನಾನು ಯಾವಾಗಲೂ ಬೀರು ಬೀಗ ಇಲ್ಲ ಬೀರುಳು ಇರ್ತದೆ, ಇಲ್ಲ ಬೀರು ಮೇಲಿರ್ತದೆ. ಇನ್ನು ಎಲ್ಲಿ ಇಡಕ್ಕೆ ಹೋದೇನೆ ನಾನು? ನಮ್ಮನೆ ಒಳಗೆ ಹಂಗೆ ಆರುವೆ ಸುಲಭವಾಗಿ ಬಂದು ತಗೊಂಡು ಹೋಗಲ್ ಕಣ ಬಿಡಮ್ಮ. ಗೊತ್ತಾಗಕ್ಕಿಲ್ವಾ? ಸಿಗಾಕೊಳ್ಳೋಕ್ಕಿಲ್ವಾ ಜನ? ನಮ್ಮ ಮನೇಲಿ ಇಲ್ಲ ಸುಮ್ಮ ಇರ್ತಾಳೆ, ಇಲ್ಲ ನಾನು ಇರ್ತೀನಿ, ಯಾರಾದರೂ ಒಬ್ರು ಇದ್ದೇ ಇರ್ತಾರೆ. ನಾವಂತೂ ಆಚೆಗೆ ಹೋಗೋಕ್ಕಿಲ್ಲ ಯಾವಾಗಲೂ. ನಾನು ಹೋದ್ರೂ ಸುಮ್ಮ ಅಂತೂ ಇದ್ದೇ ಇರ್ತಾಳೆ, ಯಾರು ಬರೋಕ್ಕಿಲ್ಲ ಕಣಮ್ಮ ಹಂಗೆ. ಒಳಗೆ ಯಾರು ಬರೋಕ್ಕಿಲ್ಲ. ಏನಾಯಿತು ಏನೋ ಅಂತ ಒಳ್ಳೆ ಮರ್ಮ ಆಗೋಯ್ತಲ್ಲ ಇದು. ಚಿನ್ನದ ಬಾಕ್ಸೇ ಇಲ್ಲ ಅಂತಂದರೆ ಬಾಕ್ಸು ಒಡವೆದ ಏನು ಮಾಡೋದಪ್ಪ? ಏನಾಯ್ತು ಏನೋ ಗೊತ್ತಾಯ್ತಾ ಇಲ್ವಲ್ಲ ನನಗೆ. ಅಯ್ಯೋ ಅಮ್ಮ, ನೀನು ಕೀ ಅಲ್ಲೇ ಇಟ್ಟಿರ್ತೀಯ ಅಂದರೆ ಮನೇಲಿ ಯಾರೋ ತಗೊಂಡಿರ್ತಾರೆ ಬಿಡಮ್ಮ. ಹಂಗಾದ್ರೆ ಮನೆಯಿಂದ ಆಚೆ ಬಂದು ಯಾರಮ್ಮ ತಗೊಳಕ್ಕೆ ಹೋಯ್ತಾರೆ? ಈಗ ಆಚಾರ ಯಾರಾದರೂ ಒಳಗೆ ಬರಬೇಕಾದ್ರೆ ಮನೆಯವ್ರು ಇರ್ತಾರೆ ತಾನೇ. ಹಂಗೆ ಹೆಂಗೆ ಒಳಗೆ ಸುಲಭವಾಗಿ ಬಂದು ತಗೊಂಡು ಹೋಗೋಕ್ಕಾಯ್ತದ? ಮನೆಯವ್ರು ಯಾರೋ ತಗೊಂಡಿರ್ತಾರೆ. ನೀವೇನು ಅಂದ್ಕೊಳ್ಳೋದಿಲ್ಲ ಅಂದರೆ ನಾನೊಂದು ಮಾತು ಹೇಳ್ತೀನಿ ಕಣಮ್ಮ. ನಂಗೆ ಯಾಕೋ ಏನು ಅನ್ಕೋಬೇಡ ಅಮ್ಮ. ಅದಕ್ಕೆ ಮೇಲೆ ಅನುಮಾನ ಬರ್ತೈತೆ ಕಣಮ್ಮ ನನಗೆ ಯಾಕೋ. ಅದಕ್ಕೇನೆ ಏನಾದರೂ ತಗೊಂಡಾರೋ ಏನೋ ಅಂತವ. ಲೇ ವೀಣಾ, ಏನಂತ ಮಾತಾಡ್ತಿದ್ಯಾ ನೀನು? ನಾಲ್ಗೆ ಇಟ್ಟದಲ್ಲಿ ಇಟ್ಕೊಂಡು ಮಾತಾಡಿ. ನೀನು ಏನು ಅನ್ಕೊಂಬಿಟ್ಟಿದ್ಯಾ ನನ್ನ ನೀನು? ನಾನು ಬಿಡ್ಕಾಸಿಲ್ಲ ಅಂದ್ರೂ ಬದುಕ್ಬಿಡ್ತೀನಿ ಕಣೆ. ಇನ್ನೊಬ್ರ ಹತ್ರ ಕಳ್ತನ ಮಾಡಿ ಬದುಕಂಥದ್ದು ಏನೂ ಇಲ್ಲ ನನಗೆ. ಅಲ್ಲ ಅದು ಅಲ್ದಾನೇ ನಿನ್ನ ಒಡವೆ ಕಳ್ತನ ಮಾಡಿ ಬದುಕಂಥದ್ದು ಏನೈತೆ ನನಗೆ? ನಮ್ಮ ಅತ್ತೆ ಮಾವ ಚೆನ್ನಾಗಿ ನೋಡ್ಕೊಂತವ್ರೆ. ನನ್ನ ಗಂಡ ದೂರದ್ದು ಹಾಕ್ಲಿಲ್ಲ ಅಂದ್ರೂ ನಮ್ಮ ಅತ್ತೆ ಮಾವ ನನ್ನ ಸುಖವಾಗಿ ನೋಡ್ಕೊಂತವ್ರು ಕಣೆ. ಹೊಟ್ಟೆ ಬಟ್ಟೆಗೇನು ಕಡಿಮೆ ಮಾಡಿಲ್ಲ. ನಾನು ಯಾವತ್ತೂ ಅಂತ ಕಳ್ತನದ ಬುದ್ಧಿ ಕಲ್ತಿಲ್ಲ ಕಣೆ. ನೀನು ಇನ್ನೂ ಕಳ್ತನ ಗಿಲ್ತನ ಮಾಡಿದ್ಯೇನೋ, ಅದಕ್ಕೆ ಇನ್ನೊಬ್ರ ಮೇಲೆ ಹಿಂಗೆ ಎತ್ತಾಗ್ತಾ ಇರೋದು ನೀನು. ಏನು ಅನ್ಕೊಬಿಟ್ಟಿದ್ಯಾ ನೀನು ಅಂತವ? ನಾನು ಇದುವರೆಗೂ ಕೇಳು, ಅತ್ತೆನ ಕೇಳು, ಒಂದಿನ ಯಾವತ್ತಾದ್ರೂ ನಾನು ಏನಾದರೂ ಕಳ್ತನ ಮಾಡಿದ್ದೀನಿ ಅಂತ ಕೇಳು.
₹1 ಅಲ್ಲಿದ್ರೂ ಆ ಮಾವ ಎಷ್ಟೋಕಿತ 1,000 ರೂಪಾಯಿ 2,000 ರೂಪಾಯಿ ಎಲ್ಲ ಬಿಟ್ಬಿಟ್ಟು ಹೋಯ್ತಾರೆ ಅಲ್ಲೇ. ಒಂದೊಂದ್ಕಿತ ಟೇಬಲ್ ಮೇಲೆ ಇರುತ್ತೆ, ಒಂದೊಂದ್ಕಿತ ಚೇರ್ ಮೇಲೆ ಇರುತ್ತೆ. ಒಂದಿನಾದ್ರೂ ಅದು ಯಾವತ್ತಾದ್ರೂ ದುಡ್ಡು ಮುಟ್ಟಿದ್ದೀನಿ ಅಂತ ಕೇಳು. ಮಾವನ ಚಡ್ಡಿಲ್ ಸಿಕ್ಕಿದ್ರು ದುಡ್ಡನ್ನ ವಾಪಸ್ ಕೊಡ್ತೀನಿ ಕಣೆ ನಾನು. ನನ್ನ ಮೇಲೆ ಅನುಮಾನ ಪಡ್ತೀಯಲ್ಲ ನೀನು. ಎಂತಲ್ಲಿರ್ಬೇಕು ನೀನು? ನಾನೇನು ಸದ್ರದಲ್ಲಿದ್ದೀನಿ ಸುಮ್ಮನೆ ಕೇಳ್ತೀನಿ ಅಂತ ತಾನೆಯ ನೀನು? ಯಾರೊಬ್ರ ಮೇಲಾದರೂ ಅಪದ್ನೆ ಹಾಕ್ಬೇಕು ಅಂತವ ಅಲ್ಲ. ನೀನು 2 ಬಾಕ್ಸ್ ಕೊಟ್ಟೋಗಿದ್ದೀನಿ ಅಂದಾಗ ಅತ್ತೆ ಇಲ್ಲ ಒಂದೇ ಬಾಕ್ಸ್ ಅಂದಾಗ ನಾನು ಕದ್ದಿದ್ದು ಹೇಳ್ತಿದ್ರೆ ನಾನು ಒಂದೇ ಬಾಕ್ಸ್ ಅಂತ ಹೇಳ್ಬೋದಿತ್ತಾನೆ. ನಾನೇ ಅತ್ತೆಗೆ ಬೈತಾ ಇದ್ದೀನಿ 2 ಬಾಕ್ಸ್ ಇತ್ತು ಕಣಂತೆ ನಾನೇ ನೋಡಿದ್ದೀನಿ ಅಂತವ. ಅಂಥದ್ರಲ್ಲಿ ನೀನು ನನಗೆ ಹೇಳಕ್ ಬರ್ತಿದೆಯಲ್ಲೇ ಕಳ್ಳಿ ಅಂತ ಹೇಳ್ತೀಯಲ್ಲ ನನಗೆ. ಎಂತಲ್ಲಿರ್ಬೇಕು ನೀನು? ಅದಕ್ಕೆ ಹಂಗಲ್ಲ ಕಣದಕ್ಕೆ ಅಲ್ಲ. ಅವತ್ತಿಂದವ ನೋಡ್ತಾ ಇದ್ದೀನಿ ನೀವು ಒಂಥರ ಆಡ್ತಾ ಇದ್ದೀರಾ. ತಿಂಡಿ ತಿನ್ನು ಅಂತವ 100 ಸರಿ ಹಿಂಸೆ ಮಾಡ್ತಿದ್ದೀರಾ. ಮುಂಚೆ ಹಿಂಗೆಲ್ಲ ಮಾಡ್ತಾ ಇರಲಿಲ್ಲ. ಒಡವೆ ಸಿಕ್ತು ಅಂತ ತಾನೇ ಹಿಂಗೆಲ್ಲ ಮಾಡ್ತಿರೋದು. ಆಮೇಲೆ ನಾವು ಒಡವೆ ತಂದು ಕೊಟ್ಟೋಗಿದ್ನ ನಿಮ್ಮನ್ನು ಬಿಟ್ಟರೆ ಇನ್ಯಾರೂ ನೋಡಿಲ್ಲ. ಅಪ್ಪಯ್ಯನೂ ಇರಲಿಲ್ಲ, ಅಣ್ಣನೂ ಇರಲಿಲ್ಲ. ಇನ್ಯಾರು ನೋಡೋಕೆ ಬಂದರೂ ನಾನು ಒಡವೆ ತಂದು ಕೊಟ್ಟೋಗಿರೋದು ನಿಮಗೆ ತಾನೇ ಗೊತ್ತು. ಆಮೇಲೆ ಅಮ್ಮ ಬೀಗಿದ ಕೈ ಇಲ್ಲೇ ಬಿಟ್ಬಿಟ್ಟು ಹೋಗಿರ್ತದೆ. ಆಚೆಗೆ ಹೋಗಿದ್ದಾಗ ಕತ್ಕೊಂಡಿಲ್ಲ ಅಂತ ಏನು ಗ್ಯಾರಂಟಿ? ನಿಮ್ಮ ಅಪ್ಪ ಅಮ್ಮನ ಮನೆಗೆ ಏನಾದರೂ ಕೊಟ್ಟು ಬಂದಿದ್ರೆ ಕತ್ಕೊಂಡೋಗಿ. ಅದಕ್ಕೆ ಇಲ್ಲಿ ನನ್ನ ಅಮ್ಮನ ಬಿಟ್ರೆ ಇನ್ಯಾರು ಇಲ್ಲ ಕಣದಕ್ಕೆ. ಅವತ್ತು ಒಡವೆ ತಂದಾಗ್ಲೂ ಅಷ್ಟೇ ನೀವು ಒಬ್ಬರೇ ನೋಡಿರೋದು. ಅಪ್ಪ ಏನಿರಲಿಲ್ಲ, ಅಣ್ಣನೂ ಇರಲಿಲ್ಲ, ಯಾರು ನೋಡೇ ಇಲ್ಲ ಅಂದಮೇಲೆ ಅವ್ರು ಕದ್ಯಕ್ಕೆ ಹೆಂಗದಕ್ಕೆ ಸಾಧ್ಯ? ನೀವು ತಾನೇ ಇದ್ದಿದ್ದು ನೀವೇ ಕದ್ದಿರಬೇಕು. ಕದ್ದಿದ್ರೆ ಲೇ ವೀಣಾ ಸಾಕು ಮುಚ್ಚು ಬಾಯ. ಏನಂತ ಮಾತಾಡ್ತಿದ್ದೀಯ ನೀನು? ನಾನು ಯಾಕೆ ಕದಿಯಕ್ಕೆ ಹೋಗೋಣ? ಅಂತ ಗತಿ ಏನೇ ಬಂದೈತೆ ನನಗೆ. ನಮ್ಮ ಅತ್ತೆ ಮಾವ ಚೆನ್ನಾಗೆ ನೋಡ್ಕೊಂತವ್ರೆ. ಅಲ್ಲಿಂದ ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋದ್ರೆ ಅವ್ರು ಬಡವರೇ ಇರ್ಬೋದು ಕಣೆ. ಆದರೆ ಹಿಂಗೆಲ್ಲವ ಕದಿಬೇಕು ಅಂತವ ಯಾವತ್ತೂ ಹೇಳ್ಕೊಟ್ಟಿಲ್ಲ ಕಣೆ. ಹಂಗೆ ಕದ್ದು ಬದುಕತ್ತಿದ್ದೀರ ನಾವು ಬಡವರಾಗೆ ಇರ್ತಿರ್ಲಿಲ್ಲ ಬಿಡು. ಇಷ್ಟೊತ್ತಿಗೆ ಕದ್ದು ಶ್ರೀಮಂತರಾಗಿರ್ಬೋದಿತ್ತು ನಾವು. ಏನು ಅನ್ಕೊಂಬಿಟ್ಟಿದ್ಯಾ ನನ್ನ ನೀನು? ಸುಮ್ಮನೆ ನನಗೆ ಕೋಪ ನೆತ್ತಿಗೇರಿಸ್ಬೇಡ. ಆಮೇಲೆ ಸರಿಯಾಗಿ ಬಾರಿಸ್ಬಿಡ್ತೀನಿ 4. ಏನೋ ನಾನು ಅಂತವ ಬೆಲೆ ಕೊಡ್ತಾ ಇದ್ದೀನಿ ನಾನು. ಬೇರೆ ಏನಾದರೂ ಹಿಂಗೆ ಕಳ್ತನದ ಅಪವಾದನೆ ಹಾಕಿದಿದ್ರೆ ಅಲ್ಲೇ ಉದ್ದದಾಟ ಸೀಲ್ಬಿಡುವೆ ಅವ್ರಿಗೆ. ನನ್ನೇ ಕಳ್ಳಿ ಅಂತೀಯನೇ ನೀನು? ಎಷ್ಟಿರ್ಬೇಕು ನಿನಗೆ ಕೊಬ್ಬು? ಸುಮ್ಮನಿರಮ್ಮ ಇಬ್ರು, ನಿಲ್ಲಿಸ್ರಮ್ಮ ಸಾಕು ಇಬ್ರದು. ಅಲ್ಲಿ ಕಣೆ ವೀಣಾ ಮುಚ್ಚೆ ಬಾಯ ನೀನು ಮೊದಲು. ಏನು ಅನ್ಕೊಬಿಟ್ಟಿದ್ಯಾ ನೀನು? ಸದ್ರ ಸಿಕ್ಕವಳೆ ನಿಮ್ಮ ಅತ್ತಿಗೆ ಅಂತವ ಅವಳ ಮೇಲೆ ಅಪಾದನೆ ಹಾಕ್ಬೋದು. ನಾನು ಸುಮ್ಮನೆ ಕೇಳ್ಕೊಂಡು ನಿಂತಿರ್ತೀನಿ ಅಂತ ಅನ್ಕೊಂಡಿದ್ದೇನೆ. ಅವಳು ಮದುವೆ ಆತಡಿದಿಂದವ ನೋಡ್ತಾ ಇದ್ದೀವಿ ಕಡೆ ನಾನು. 8 ವರ್ಷ ಆಯಿತು. ₹1 ಏನು ಆ ಕಡೆ ಈ ಕಡೆ ಆಡಿಸ್ತಾಳಲ್ಲ ಕಣೆ ಅವಳು. ಅಂಥದ್ರಲ್ಲಿ ಅಂಥವಳ ಮೇಲೆ ಅಪಾದನೆ ಆಗ್ತೀಯಲ್ಲ ನೀನು. ನಿನಗೆ ನಾಚಿಕೆ ಆಗೋಕ್ಕಿಲ್ವೇನೆ? ಏನಂತ ಅನ್ಕೊಂಬಿಟ್ಟಿದ್ಯಾ ನೀನು? ನಿನ್ನ ಯಾರುವೇ ಇಲ್ಲಿ ಒಡವೆ ತಂದು ಇಡುವಂತವ ಹೇಳಿರಲಿಲ್ಲ. ನಿಮ್ಮ ಮನೇಲಿ ಯಾರು ನೋಡ್ಕೊಳ್ಳೋರಿಲ್ಲ. ಕತ್ಕೊಂಡು ಹೋಯ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ತಾನೇ ಇಲ್ಲಿ ತಂದಿಟ್ಟಿರೋದು. ತಂದಿಟ್ಟ ಮೇಲೆ ಇರ್ಬೇಕು ಸುಮ್ಮನೆ. ಅದೇನಾಗೈತಿ ಒಡವೆ ಏನು ಅಂತವ ವಿಚಾರಿಸಿ ನೋಡೋಣ ಇರು. ಹಂಗಲ್ಲ ಹಿಂಗೆಲ್ಲವ ಅಪವಾದನೆ ಆಗ್ತೀಯಲ್ಲ ನೀನು. ಎಂತಲ್ಲಿರ್ಬೇಕು ನೀನು? ಅಲ್ಲ ನಿಮ್ಮ ಅವ್ವನ ಮೇಲೆ ನಿಮ್ಮ ಅತ್ತಿಗೆ ಮೇಲೆ ನಿನಗೆ ಸಂಶಯ ಅಂದಮೇಲೆ ಇನ್ನು ಯಾರ ಮೇಲೆ ತಾನೇ ನಂಬಿಕೆ ಐತೆ ನಿನಗೆ? ಅಮ್ಮ ಹಂಗಲ್ಲ ಕಣಮ್ಮ. ನಿನ್ನ ಮೇಲೇನು ಸಂಶಯ ಪಡ್ತಾ ಇಲ್ಲ ನಾನು. ಈ ಅತ್ತಿಗೆ ಏನಾದ್ರೂ ಅವ್ರ ಅಪ್ಪ ಅಮ್ಮಂಗೆ ದುಡ್ಡಿಲ್ಲ, ಬಡತನ ಬೇರೆ ಅಲ್ವೇನಮ್ಮ ಅವ್ರ ಮನೇಲಿ. ದುಡ್ಡಿಲ್ಲ ಅದು ಇದು ಅಂತವ ತಗೊಂಡು ಕೊಟ್ಟವ್ರ ಏನು ಅಂತವ ಅನುಮಾನ ಕಣಮ್ಮ. ಈಗ ನೀನೇ ಹೇಳವ, ಅದಕ್ಕೆ ಅಂದ್ಬಿಟ್ಟು ಇನ್ಯಾರು ನೋಡಿಲ್ಲ ಅವತ್ತು ಒಡವೆ ತಂದು ಇಟ್ಟಿರೋದನ್ನ ಇನ್ಯಾರು ಎತ್ಕೊಂಡು ಹೋಗೋಕೆ ಸಾಧ್ಯ ಅಂತವ ಅಮ್ಮ ನೀನು? ಅದಕ್ಕೆ ತಾನೇ ಎತ್ಕೊಂಡು ಹೋಗ್ಬೇಕು. ಹಂಗೇನಾದ್ರು ತಗೊಂಡೋಗಿ ಕೊಟ್ಟವ್ರು ಏನೋ. ನೀನು ಬೇರೆ ಬುದ್ಧಿಗೆಟ್ಟು ಹೇಳ್ತಾರವ. ಬೀಗನ ಅಲ್ಲೇ ಇಟ್ಬಿಟ್ಟು ಹೋಯ್ತೀಯ ಕಣಮ್ಮ ನೀನು. ಅಲ್ಲ ಅದು ಎಲ್ಲಿಗೆ ಹೋಯ್ತೀಯ ಅಲ್ಲಿಗೆ ಬೀಗ ತಗೊಂಡು ಹೋಗೋಕ್ಕಾಗಕ್ಕಿಲ್ವೇ ನಮ್ಮ ನಿನಗೆ? ಇವತ್ತು ನನ್ನ ಒಡವೆ ಹೋಯ್ತು, ಇನ್ನೊಂದಿನ ಇನ್ನೊಂದು ಒಡವೆ ಹೋಯ್ತದೆ. ಹಿಂಗೆ ಎಲ್ಲ ಹೋಯ್ತಾ ಇದ್ರೆ ಏನು ಮಾಡ್ತೀಯಮ್ಮ? ಲೇ ವೀಣಾ ಏನೋ ಎಲ್ಲೋವಾ ಇರಬೇಕು ಕಣೆ. ಸುಮ್ಮನಿರ ನೀನು ಸಮಾಧಾನ ತಗೊಳ್ಳೆ ಮೊದಲು. ಹುಡ್ಕನಂತೆ ಏನಾಗೈತಿ ಏನು ಅಂತವ ನೀನು ಮೊದಲು ಸಮಾಧಾನವಾಗಿರವ ಒಂದಿಟ್ಟು. ಅಲ್ಲಿ ಕಡೆ ನಾವೇ ಒಡವೆ ಮಾಡಿಸ್ಕೊಟ್ಟಿರೋದು ನಿನಗೆ. ನಮ್ಮ ಹತ್ರನೇ ಬಂದು ಹಿಂಗೆ ಆಡ್ತೀಯಲ್ಲ ನೀನು. ಬೇಕಿದ್ರೆ ಎಲ್ಲ ಒಡವೆನ ವಾಪಸ್ ಇಸ್ಕೊಬೋದು ಕಣೆ ನಾವು. ನಿಮ್ಮ ಅಪ್ಪಯ್ಯನೇ ತಾನೇ ಎಲ್ಲ ಒಡವೆ ಮಾಡಿಸ್ಕೊಟ್ಟಿರೋದು. ಏನು ನಿನ್ನ ಗಂಡನ ಮನೇಲಿ ಮಾಡಿಸ್ಕೊಟ್ಟವ್ರಾ? ವಾಪಸ್ ಕೇಳ್ತಾರೆ ಅಂತ ಹೇಳೋಕ್ಕೆ ಸುಮ್ಮನಿರ ಒಂದು 5 ನಿಮಿಷ. ನನಗೆ ಗಾಬರಿ ಮಾಡಬೇಡ ನೀನು. ಎಲ್ಲೈತೆ ಏನು ಅಂತವ ನೋಡ್ತೀನಿ. ಹೊತ್ತಿರು ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋದು ಕಲಿ. ಅದಲ್ದಲೇನೆಯ ಏನು ಹಂಗೆ ಅಯ್ಯೋ ನಮ್ಮ ಮನೆಯವ್ರು ಬೈತಾರೆ, ಅಯ್ಯೋ ನಮ್ಮ ಅತ್ತೆ ಸುಟ್ಟಾಕ್ಬಿಡ್ತಾಳೆ ಅಂತೆ. ಏನು ಅವ್ರು ಮಾಡಿಸ್ಕೊಟ್ಟಿದ್ರೆ ಒಡವೆನಾ? ನಡಿ ಆಚೆಗೆ ನಡಿ. ಯಾವ ಒಡವೆನೂ ಕೊಡೋಕ್ಕಿಲ್ಲ ಏನು ನಿನಗೆ. ಹಿಂಗೆ ಮಾಡಿದ್ರೆ ನಿನಗೆ ಬುದ್ಧಿ ಬರೋದು ನಿನಗೆ. ಅಮ್ಮ ಏನಂತ ಮಾತಾಡ್ತೀಯಮ್ಮ ನೀನು? ಯಾವುದು ಒಡವೆ ಕೊಡೋಕ್ಕಿಲ್ಲ ಅಂತಂದ್ರೆ ಏನು? ಅಲ್ಲ ನಮ್ಮನೆಗೆ ಮದುವೆಗೆ ಆದಮೇಲೆ ಕೊಟ್ಟು ಕಳ್ಸಿದ್ಮೇಲೆ ಅದು ನಮ್ಮದೇ ಅಲ್ವೇನಮ್ಮ? ಈಗ ನಮ್ಮನೆಯವ್ರಿಗೆ ಹೋಗಿ ಹೇಳಿದ್ರೆ ಹಂಗೆ ಹೇಳ್ತಾರೆ, ನಮ್ಮನೆ ಕೊಟ್ಮೇಲೆ ಅದು ನಮ್ಮದು ಕಡೆ ಒಡವೆ, ನಿಮ್ಮ ಅಪ್ಪ ಅಮ್ಮನ ಹೆಂಗಾಯ್ತದೆ ಅಂತವ. ನೀನು ನೋಡಿದ್ರೆ ಹಿಂಗೆ ಆಡ್ತೀಯ. ನಂಗೆ ಗೊತ್ತಿಲ್ಲ ಒಡವೆನೆಲ್ಲವ ಹುಡುಕೊಡವ ನನಗೆ ಮೊದಲು. ಇಲ್ಲ ನಾನು ಎಲ್ಗೂ ಹೋಗೋದಿಲ್ಲ, ನನ್ನ ಗಂಡನ ಮನೆಗಂತೂ ಹೋಗೋಕ್ಕಿಲ್ಲ, ನಾನು ಇಲ್ಲೇ ಇರ್ತೀನಿ. ಇವಾಗಲೇ ಹೇಳ್ತಾ ಇದ್ದೀನಿ ನೋಡಿ ನಿನಗೆ. ಹುಡುಕೊಟ್ರೆ ಸರಿಯೇ ನನಗೆ. ಅಯ್ಯೋ ಹುಡುಕ್ತೀನಿ ಕಣ್ ಇದೇ ಮಾಡೈತಿ. ಅದು ಯಾಕಂಗಾಡಿಯ ಮನೇಲಿರೋ ಒಡವೆ ಏನು ಕಾಲು ಬಂದು ಓಡೋಗೋದ ಆಚಿಕೆ? ಇಲ್ಲೇ ಎಲ್ಲೋ ಇರ್ತದ ಕಣಂತ ಇರು. ಏನೋ ಬಟ್ಟೆ ಗಿಟ್ಟೆಲ್ಲೋ ಎಲ್ಲಾದ್ರೂ ಸಿಗಾಕೊಂಡಿರ್ತದೆ, ಎಲ್ಲೋ ಇರ್ತದೆ. ಬಟ್ಟೆ ಗಿಟ್ಟೆ ತೆಗಿಯಕ್ಕೆ ಹೋದಾಗ್ಲೋ ಏನೋ ನಾನೇ ಇಟ್ಟಿರ್ತೀನಿ. ಸುಮ್ಮನೆ ನಿಮ್ಮ ಅದಕ್ಕೆ ಮೇಲೆ ಅನುಮಾನ ಪಡಬೇಡ. ದೇವ್ರಂತಲವಳು. ಅಂಥಳ ಮೇಲೆ ಅನುಮಾನ ಪಡ್ತೀಯಲ್ಲ ನೀನು. ನಾಚಿಕೆ ಆಗಲ್ಲ ನಿನಗೆ.
ಅಯ್ಯೋ ಅಮ್ಮ, ನಾನೇನು ಬೇಕು ಬೇಕು ಅಂತ ಅನುಮಾನ ಪಡ್ಲಿಲ್ಲ ಕಣಮ್ಮ. ಅವತ್ತಿಂದನೂ ಅದಕ್ಕೆ ಬಿಟ್ಟರೆ ಯಾರೂ ಇರಲಿಲ್ಲ ಒಡವೆ ವಿಷಯದಲ್ಲಿ. ಆಮೇಲೆ ಒಡವೆ ತಗೊಂಡು ಹೋಗಿ ಬಂದಂಗೂ ಅದಕ್ಕೆ ಅಯ್ಯೋ ತಿಂಡಿ ತಿನ್ನು ಬಾ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ರಲ್ಲ, ಅದಕ್ಕೆ ಅನುಮಾನ ಬಂತು ನನಗೊಂಚೂರು. ಎಂಥವ್ರಿಗೆ ಆದರೂ ಅನುಮಾನ ಬರೋಕ್ಕಿಲ್ವೇನಮ್ಮ? ಹಂಗೆಲ್ಲವ ನಮ್ಮ ಸ್ವಂತದವ್ರ ಮೇಲೆ ಅನುಮಾನ ಪಟ್ಟಾರೇನಿ? ಹಾಂ, ಇದೇ ಬುದ್ಧಿಯ ನಿನಗೆ ಹೇಳ್ಕೊಟ್ಟಿದ್ದು ನಾನು ಚಿಕ್ಕ ವಯಸ್ಸಿಂದವ? ಅದೆಲ್ಲ ನಂಗೆ ಗೊತ್ತಿಲ್ಲ ಕಣಮ್ಮ, ಯಾರ ಮೇಲೆ ಅನುಮಾನ ಪಡ್ತೀನೋ ಏನೋ ಅದೆಲ್ಲ ನನಗೆ ಗೊತ್ತಿಲ್ಲ. ನಂಗೆ ಒಡವೆ ಬೇಕು, ಹುಡುಕೊಡಿ ಮೊದಲು, ಅಷ್ಟೇ ನಾನು ಕೇಳೋದು. ಅಯ್ಯೋ ಆಯ್ತು ಕಣವ, ನೀನು ಒಡವೆ ಏನು ತಿನ್ಕೊಳಕ್ಕಿಲ್ಲ, ನಾವು ಹುಡುಕೊಟ್ಟು ತಿನ್ಕೊಳಂತೆ. ಅಲ್ಲಿ ಕುತ್ಕೊ ಒಂದು 5 ನಿಮಿಷ ಅಲ್ಲಿ ಸುಮ್ಮನೆ. ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಸಿಯಾ.